ಹುಡುಗರು ಬಂದರು. ಅಲ್ಲಿ ನೋಡ್ತಾ ಇರ್ಬೋದು ವಿಘ್ನೇಶ್ ಅವರು RS ಮೇಲೆ. ಇವರಿಬ್ಬರು ಇನ್ನೊಬ್ಬರು ರೈಡರ್ಸು, ವಿಘ್ನೇಶ್ ಫ್ರೆಂಡ್ಸು, ಅದೇ ಏರಿಯಾ. ಅದು ಪವರ್ ಅಂದರೆ ಫಕ್ ಕ್ರೇಜಿ. ನಮಸ್ಕಾರ ಗೆಳೆಯರೇ, ಶುಭೋದಯ. ಎಲ್ಲ ಆರಾಮ್ ಅನ್ಕೊತೇನೆ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಬಿಳಿ ಚಿರತೆ ತೊಗೊಂಡು ಸಿರಾ ರೋಡ್ಗೆ ರೈಡ್ ಹೋಗ್ತಾ ಇದ್ದೀವಿ. ವಿಘ್ನೇಶ್ ಬಂದ್ಬಿಟ್ಟು ನಂಗೆ ಮೀಟ್ ಆಗ್ತಾನೆ, ಮತ್ತು ಇಬ್ಬರು ಫ್ರೆಂಡ್ಸ್ ಬರ್ತವ್ರೆ. ಅವ್ರದ್ದು ಎಲ್ಲ ಸ್ಟ್ರೀಟ್ ಟ್ರಿಪ್ಪಲ್ಲೇ. ಒಂದು 3 ಜನ ಗ್ರೂಪು, 4 ಜನ ಅನ್ಕೋತೀನಿ, 4 ಜನ ಗ್ರೂಪು. 6:30 ಆಲ್ಮೋಸ್ಟು ಪಾರ್ಲೆ ಟೋಲ್ ಹತ್ರ ಮೀಟ್ ಆಗಿ ಅಲ್ಲಿಂದ ಮುಂದೆ ಹೋಗೋದೆಲ್ಲರೂ. ಏನು ಮಾಡ್ತೀರಾ, ಬೆಳಗ್ಗೆ ಎದ್ಬಿಟ್ಟು ಈ ಹೆಲ್ಮೆಟ್ ಹಾಕ್ಕೊಂಡು, ಗ್ಲೌಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು, ಗೋಪ್ರ ಎಲ್ಲ ಹಾಕ್ಕೊಂಡು ಮೈಕೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಹೆಲ್ಮೆಟಲ್ಲೇ ಒಂದು ಕ್ಯಾಮ್ರಾ ಕೊಟ್ಟಿರಬೇಕಿತ್ತು. ಫುಲ್ಲು ಚಿನ್ ಮೌಂಟು, ಹೆಡ್ ಮೌಂಟು ಎಲ್ಲ ವ್ಯೂಗೂ ಕ್ಯಾಮ್ರಾ ಇರಬೇಕಿತ್ತು. ಸರಿ, ಅದೆಲ್ಲ ಬಿಡಿ, ಹೋಗೋಣ. ಸೊ ತುಂಬ ದಿನದ ಮೇಲೆ ಗಾಡಿ ತೊಗೊಂಡೋಗ್ತಾ ಇರೋದು, ಮಜಾ ಇರುತ್ತೆ ಅನ್ಕೊತೀನಿ ಇವತ್ತು. ಸರಿ, ಓಡೋಣ. ಗಾಡಿ ಸ್ಟಾರ್ಟ್ ಮಾಡೋಣ. ಒಂದು ಬಾರ್ ಮೇಲೆ ಬರಲಿ. ಮೊನ್ನೆ ನೈಸ್ ರೋಡಿಗೆ ಹೋಗ್ಬಂದೆ. ಸೊ ಎಲ್ಲ ಮಳೆ ಬಂತು, ಕೊಳೆ ಆಗಿತ್ತು ಫುಲ್ಲು. ಸೊ ಕುತ್ಕೊಂಡು ಕ್ಲೀನ್ ಮಾಡಿದ್ದೀನಿ ನೆನ್ನೆ ಬೈಕು. ಈ ಬೈಕ್ ಕ್ಲೀನ್ ಮಾಡೋದು ಒಂಥರ ತಲೆನೋವು ನನಗೆ. ಕ್ಲೀನ್ ಮಾಡೋದು ಅಂದರೆ ಸುಮ್ಮನೆ ಕ್ಲೀನ್ ಮಾಡಲ್ಲ ನಾನು. ನಂಗೆ ಪ್ರಾಪರಾಗಿ ಕ್ಲೀನ್ ಆಗಬೇಕು ಬೈಕು. ಬ್ಯಾಫಲ್ಲಿ ತೆಗ್ದಿಲ್ಲ ನಾನು. ಸರಿ ಗೆಳೆಯರೆ, ಬೈಕ್ ವಾರ್ಮಪ್ ಆಗಿದೆ, ಹೋಗೋಣ. ಈ ಬೆಳಗ್ಗೆ ಎಕ್ಸಾಸ್ಟ್ ಸೌಂಡ್ ಇದೆ ಅಲ್ವಾ, ಫುಲ್ ಲೌಡು ನನ್ನ ಬೈಕ್ದು. ಅದು ಒಂಥರ ಗೊತ್ತಿಲ್ಲ, ಪಾಪ್ ಆಗ್ಬಿಡುತ್ತೆ ಪಟ ಪಟ ಪಟ. ಜಾಸ್ತಿ ಥ್ರಾಟಲ್ ಕೊಟ್ಟರೆ ನೋಡಿ, ಕೆಡಿಸ್ಕೊಳ್ಳಿ. ಕೆಡಿಸ್ತಲ್ವಾ, ಪಟ್ ಪಟ್ ಅಂತ ಹೊಡ್ಕೊಳತ್ತೆ. ಆಮೇಲೆ ನಾಯಿಗಳು ಒಂಥರ ಬೆಳಗ್ಗೆ ಹಾವಳಿ ಎಕ್ಸಾಸ್ಟ್ ನೋಡಿಬಿಟ್ರೆ ಅವಕ್ಕೆ ಮೈಂಡಲ್ಲಿ ಒಂಥರ ಸೈಕಾಗ್ಬಿಡ್ತವೆ. ಹೆಂಗಾಗ್ಬಿಡುತ್ತೆ ಅಂದರೆ ಅವಕ್ಕೆ ಆ ಸರ್ಟನ್ ಡೆಸಿಬಲ್ ಲೆವೆಲ್ ಮೇಲೆ ಅವಕ್ಕೆ ತಡ್ಕೊಳಕ್ಕಾಗಲ್ಲ, ಅಟ್ಯಾಕ್ ಮಾಡಿಬಿಡ್ತವೆ. ಕಚ್ಚಲ್ಲ, ಎದುರಿಸ್ತಾವೆ ಬಂದು. ಪಾಪ ಅವಕ್ಕೆ ಏನು ಮಾಡ್ತಾವೆ, ಅವು ಇವೆಲ್ಲ ಗೊತ್ತಾಗಲ್ಲ ಅವಕ್ಕೆ ಟೆಕ್ನಾಲಜಿ. ಅವೇನು ಅನ್ಕೊತವೆ, ಏನಪ್ಪ ಇದು ಒಂಥರ ದೊಡ್ಡ ಮೆಷಿನ್ ಬರ್ತೈತೆ, ನನ್ನೆಲ್ಲ ಬಂದು ಹಿಡ್ಕೊಂಡು ಹೋಗುತ್ತೆ ಅಂದ್ಬಿಟ್ಟು ಬಂದ್ಬಿಟ್ಟು ಅಟ್ಯಾಕ್ ಮಾಡುತ್ತೆ ಸೂಪರ್ ಬೈಕ್ನ. ಮೊದಲು ರಿಮೋಟ್ ತೊಗೋಬೇಕು ಗೋಪ್ರೋದು, ಹಗಲೆಲ್ಲ ಕೈ ಹಾಕಿ ಆಫ್ ಮಾಡೋದು ಪ್ರಾಬ್ಲಮ್ ಆಗುತ್ತೆ. ಈ ಕ್ವಿಕ್ ಶಿಫ್ಟರ್ ಮಜಾನೇ ಬೇರೆ. ಕ್ಲಚ್ ಹಿಡಿಯೋದೇ ಬೇಡ, ಹಂಗೆ ಬಾ 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 ಅನ್ಕೊಂಡು ಶಿಫ್ಟ್ ಮಾಡ್ಕೊಂಡು ಹೋಗ್ಬೋದು. ತುಂಬ ದಿನ ಆಗಿತ್ತು ಗುರು ಬೈಕ್ ಓಡಿಸ್ದೆ ಹಿಂಗೆ ಸಿಟೀಲಿ. ಬೆಳಿಗ್ಗೆ ಸಿಟೀಲಿ ಒಂದೇ ಅಲ್ಲ, ರೈಡಿಗೆ ಹೋಗ್ಬೇಕಾದ್ರೆ ಹಿಂಗೆಲ್ಲ ಕ್ರಾಸ್ ಮಾಡಿ ಹೋಗ್ತಾ ಇದ್ವಿ. ಸೊ ತುಂಬ ದಿನ ಆಗಿತ್ತು. ಮಜಾ ಬರ್ತದೆ ಒಂಥರ. ಈ ಸೌಂಡ್ ಇದೆ ಅಲ್ವಾ ಇಲ್ಲಾಂದ್ರೆ ಇದು ಅಂತ, ಮಜಾನೇ ಬೇರೆ ಬಾಸ್, ಸೂಪರ್ ಅದು. ಅದಕ್ಕೆ ಇಲ್ಲಾಂತ್ರಿ ಅಯ್ಯಪ್ಪ ಏನು ಹಂಗದು ಗುರು, ಫಾಕ್ ಅಯ್ಯಪ್ಪ. ಅದಕ್ಕೆ ಇಲ್ಲಾಂತ್ರಿ ನಿಮಗೆ ತುಂಬ ಜನ ತಗೊಳ್ತಾರೆ. ಸ್ಕಾರ್ಪಿಯನ್ ಎಕ್ಸಾಸ್ಟು, ಇನ್ಲೈನ್ 3 ಇಂಜಿನ್ ಬೈಕು, ಟ್ರಯಮ್ ಸ್ಟ್ರೀಟ್ ಟ್ರಿಪ್ಪಲ್ಲು, ತಣ್ಣಗಿರೋ ಮಾರ್ನಿಂಗು ಬೆಳಿಗ್ಗೆ. ಅಲ್ಲಿ ನೋಡಿ ಮಂಜು ಇನ್ನೂ ಕರಗಿಲ್ಲ, ಎಷ್ಟು ಮಜಾ ಬರ್ತಾ ಇದೆ ಗೊತ್ತಾ, ಸೂಪರ್ ಮಾತ್ರ. ಪಾರ್ಲೆ ಟೋಲ್ ಬಂತು. ಎಲ್ಲಿ ಹುಡುಗರು? ಇದು ಪಾರ್ಲೆ ಫ್ಯಾಕ್ಟ್ರಿ, ಆದರೆ ಹುಡುಗರೇ ಕಾಣ್ತಿಲ್ವಲ್ಲ ಗುರು. ಬ್ರೋ ರೀಚ್ ಪಾರ್ಲೆ ಟೋಲ್. ಓಡಿಸ್ತವನೆ ಚಸ್ತವನೆ ಬೈಕು ವಿಘ್ನೇಶು.
ಸೌಂಡ್ ಕಳಿಸ್ತು ವಾ ವಾ ಅಂದ್ಕೊಂಡು. ಹೆವಿ ರೈಡರ್ ಗುರು ವಿಘ್ನೇಶ್ ಅವರು. ಹುಡುಗರು ಬಂದರು, ಅಲ್ಲಿ ನೋಡ್ತಾ ಇರ್ಬೋದು ವಿಘ್ನೇಶ್ ಅವರು RS ಮೇಲೆ. ಇವರಿಬ್ಬರು ಇನ್ನೊಬ್ಬರು ರೈಡರ್ಸು, ವಿಘ್ನೇಶ್ ಫ್ರೆಂಡ್ಸು, ಅದೇ ಏರಿಯಾ. ಅದು 3 RS, ನಂದು 675. ನಂದು ಹಳೆ ಚಿರತೆ, ಈ ಮುಂದ್ಗಡೆ 3 ಹೊಸ ಚಿರತೆಗಳು. Crazy. ಎಲ್ಲರಿಂದ ಬರ್ತಾರಪ್ಪ, ಯಪ್ಪ ಡೇಂಜರ್ ರೋಡ್ ಇದು. ಹುಷಾರಾಗಿರ್ಬೇಕು ರೋಡಲ್ಲಿ. ಗೇರ್ ಡೌನ್ ಸೆಕ್ಸಿ ಮಾತ್ರ. ವಿಘ್ನೇಶ್ ಅವರು ಒಳ್ಳೆ ರೈಡರ್ ಮಾತ್ರ. ಶೂಟ್ ಮಾಡ್ತಾರೆ ನೋಡಿ ಇವಾಗ. A few moments later. ಚೆಕಿಂಗ್ ಅಷ್ಟೇ. お前はもう死んでいる。Just formalities, dude. That's it. ಅದು ಪವರ್ ಅಂದ್ರೆ ನೋಡಲ್ಲ ಹೆಂಗ್ ಬರ್ತಾರೆ. ಇಂಥವ್ರಿಂದಾನೆ ಆಕ್ಸಿಡೆಂಟ್ ಆಗೋದು. ನೋಡಲ್ಲ ಮಾಡಲ್ಲ ಬಂದ್ಬಿಡ್ತಾರೆ ಹಂಗೆ. ಅಪ್ಪ ಅದು ರೀ ಸೌಂಡ್ ಅಂದ್ರೆ.
ಪೆಟ್ರೋಲ್ ರೇಟ್ ನೋಡ್ರಿ ಹೆಂಗಿದೆ. ಪೆಟ್ರೋಲ್ ರೇಟ್ ಏರ್ತಾನೇ ಐತೆ. ಬ್ರೇಕ್ ತೊಗೊಂಡ್ವಿ. ಸಿರಾ ಹೋಗ್ಬಿಟ್ಟು ಡಿ ಡಿ ಹಿಲ್ಸ್ ಆಯಿತು. ಪ್ಲ್ಯಾನ್ ಚೇಂಜ್, ಏಕ್ದಮ್ ಪ್ಲ್ಯಾನ್ ಚೇಂಜ್. Same plan will continue, bro. We'll go ahead and see something. Huh? How far is that place? Huh? How far is that place also? That Gayatri Dam, no? Yeah, it's only 8:30. I think we can. Yeah. It's only 20 kilometers from the Sira point. Shiraz, how far? It's hardly either 20, 30, 25 kilometers, bro. Dam is 82 kilometers. 82. Yeah. The Sira is less than that. The point. So we have two options: either go to that or go to the toll and come back. Sira is another 57 kilometers. So 57 means 20 minutes for us. Okay, then with nothing next to Sira and all. Huh? Nothing next to Sira and all thing. No? No, bro, nothing. Only this one is the good place. That same highway, that big one. Just ripping in the highway. Huh? Roads look very sketchy now. We'll go there only. Yeah, we'll go to there and see. Till the toll, after that we'll head back.